ಎಲ್ಲ ಮಿತ್ರರಿಗೆ ನಮಸ್ಕಾರ. ಪಿನಾಕ ಬಗ್ಗೆ ಈಗಾಗಲೇ ಗಣೇಶು ಸವಿಸ್ತಾರವಾಗಿ ಹೇಳಿದ್ದಾರೆ, ನಿರ್ದೇಶಕರು ಹೇಳಿದ್ದಾರೆ. ಅವರ ಕಂಪನಿಯ ಪರವಾಗಿ ನಮ್ಮ ಪಿನಾಕಮ್ಮ, ನಾನು ಅಮ್ಮನ ಪಿನಾಕಮ್ಮ ಅಂತ ಹೇಳೋದು, ಅವರ ಹೆಸರು ವಿಜಯ ಅಂತ, ನಾನು ಪಿನಾಕಮ್ಮ ಅಂತ. ಯಾಕೆಂದರೆ ನಮಗೆ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆಲ್ಲ ನಿರ್ಮಾಪಕರೇ ಅನ್ನದಾತರು. ಸೊ ಹಾಗಾಗಿ ನಮಗೆ ಅಮ್ಮ ಪಿನಾಕಮ್ಮ. ಸುಮಾರು ಒಂದು ತಿಂಗಳಾಯಿತು ಶೂಟಿಂಗ್ ಪ್ರಾರಂಭವಾಗಿ. ಅದಕ್ಕೂ ಮುಂಚೆ ಒಂದು ಶೆಡ್ಯೂಲ್ ಆಗಿತ್ತು. ಈ ಶೆಡ್ಯೂಲ್ನಲ್ಲಿ ನನ್ನನ್ನು ಇದಕ್ಕೆ ಪ್ರಪ್ರಥಮವಾಗಿ ನಾನು ಗಣೇಶನ್ನು ತುಂಬ ಆಭಾರಿಯಾಗಿರ್ತೀನಿ. ಯಾಕೆಂದರೆ ಆ ಪಾತ್ರ ರೀಡಿಂಗು ಅದು ಇದು ಅಂತಂತೇನೋ ಮೊದಲು ಇದೆಲ್ಲ ಇರುತ್ತಲ್ಲ, ಆವಾಗ ಈ ಪಾತ್ರಕ್ಕೆ ಶ್ರೀನಿವಾಸ ಮೂರ್ತಿನೇ ಬೇಕು ಅಂತ ಹೇಳಿದ ಪ್ರಥಮ ವ್ಯಕ್ತಿ ಗಣೇಶ್. ಅದಕ್ಕೆ ನಾನು ಅವರಿಗೆ ತುಂಬ ಆಭಾರಿ. ಯಾಕೆಂತಂದರೆ ಈ ಥರದ ಪಾತ್ರಗಳೆಲ್ಲ ಬೇಕಾದಷ್ಟು ಮಾಡಿದ್ದೀನಿ. ರಾಜ್ಕುಮಾರ್ ಜೊತೆಯಲ್ಲಿ ಒಳ್ಳೆ ಪಾತ್ರಗಳು ಮಾಡಿದ್ದೀನಿ, ವಿಷ್ಣುವರ್ಧನ್ ಜೊತೆಯಲ್ಲಿ ಬೇಕಾದಷ್ಟು ಒಳ್ಳೆ ಪಾತ್ರ ಮಾಡಿದ್ದೀನಿ, ದರ್ಶನ್ ಜೊತೆಯಲ್ಲಿ ಮಾಡಿದ್ದೀನಿ, ಸುದೀಪ್ ಜೊತೆಯಲ್ಲಿ ಮಾಡಿದ್ದೀನಿ. ಗಣೇಶು ಹಿಂದೆ ಒಂದು ಸಿನಿಮಾ ಮಾಡಿದ್ವು ಭಾಳ ವರ್ಷಗಳ ಹಿಂದೆ. ಅದಾದಮೇಲೆ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಅವರ ಒಂದು ಬಾಂಧವ್ಯ ಬಹಳ ಗಟ್ಟಿಯಾಯಿತು. ಈ ಸಿನಿಮಾದಲ್ಲಿ ನಾನೇ ಮಾಡಬೇಕು ಅಂತ ಅವರು ಪಟ್ಟು ಹಿಡಿದು ಆ ಪಾತ್ರವನ್ನು ನನ್ನ ಕೈಲಿ ಮಾಡಿಸ್ತಾ ಇರೋದ್ರಿಂದ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಎಲ್ಲರೂ ಏನು ತಿಳ್ಕೊಂಬಿಟ್ಟಿರ್ತಾರೆ ಅಂದರೆ, ಹೊಸ ನಿರ್ಮಾಪಕರು, ಹೊಸ ಡೈರೆಕ್ಟರ್ಗಳು ಇವರೆಲ್ಲ, ಅಯ್ಯೋ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಅವ್ರಿಗೇನು ಪಾತ್ರ ಮಾಡ್ತಾರೋ ಇಲ್ವೋ, ಹೇಗೋ ಏನೋ ಎತ್ತೋ ಅಂತ ಈ ಥರ ಎಲ್ಲ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ. ನನಗೆ ಇನ್ನೂ 10 ವರ್ಷ ಪಾತ್ರ ಮಾಡೋ ಅನ್ನೋ ಒಂದು ಛಾತಿ ನನ್ನಲ್ಲಿ ಇದೆ. ನನಗೆ ಈ ಸಿನಿಮಾ ಪ್ರಾರಂಭ ಆದಾಗಲಿಂದಲೂ ನನಗೆ ಅನಿಸಿದ್ದು, ನೀವು ಈ ಹಿಂದೆ ಗಣೇಶ್ ಪಿಕ್ಚರ್ ಬೇಕಾದಷ್ಟು ನೋಡಿದ್ದೀರಿ. ಅವರಿಗೆ ಒಳ್ಳೆ ಬ್ರೇಕ್ ಕೊಟ್ಟಂಥ ಸಿನಿಮಾ ಮುಂಗಾರು ಮಳೆ. ಅದಾದ ಮೇಲೆ ಕೃಷ್ಣಂ ಪ್ರಣಯ ಸಖಿ ಮತ್ತೊಂದು ಬ್ರೇಕ್ ಕೊಡ್ತು. ಈ ಸಿನಿಮಾ ಅವರ ಒಂದು ಈ ಸಿನಿಮಾ ಚರಿತ್ರೆಯಲ್ಲಿ ಒಂದು ಐತಿಹಾಸಿಕವಾಗಿ ನಿಲ್ಲುವಂಥ ಒಂದು ಸಿನಿಮಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಹಿಂದೆ ರಾಜ್ಕುಮಾರ್ ಅವರ ಅಭಿನಯದ ಮಯೂರ ನೋಡಿದ್ದೀರಿ, ಕವಿರತ್ನ ಕಾಳಿದಾಸ ನೋಡಿದ್ದೀರಿ, ಇನ್ನೂ ಅನೇಕ ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ಭಕ್ತಿರಸ ಪ್ರಧಾನವಾದ ಚಿತ್ರಗಳೆಲ್ಲ ನೋಡಿದ್ದೀರಿ. ನನಗನ್ನಿಸೋದು ಈ ಪಿನಾಕ ಅನ್ನೋ ಒಂದು ನಮ್ಮ ಎಪಿಸೋಡ್ ಏನಿದೆ, ನಿಮಗೆ ಆ ಮಯೂರ ಲೆವೆಲ್ಗಿಂತ ಒಂದು ಪಟ್ಟು ಜಾಸ್ತಿನೇ ಅಂತ ನನಗನ್ನಿಸುತ್ತೆ. ಯಾಕೆಂದರೆ ಈಗ ನೀವು ನೋಡಿರೋದು ಬರೀ ಒಂದು 10% ಅಷ್ಟೇ ಸೆಟ್ಟು. ಇದೆಲ್ಲ ಟೆಕ್ನಿಕಲ್ ಇದರಲ್ಲಿ ಮೇಡಮ್ ಹೇಳಿದಾಗೆ ಅದು ಆದಮೇಲೆ ಇದರ ತಾಕತ್ತು ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇದಕ್ಕೆ ಕ್ಲೈಮ್ಯಾಕ್ಸ್ ನಡೀತಾ ಇದೆ. ಗಣೇಶಿಗೆ ಅವರು ಮುಂಗಾರು ಮಳೆಯಲ್ಲಿ ಮಳೆ ದೃಶ್ಯದಲ್ಲಿ ಆ ಮೈಯೆಲ್ಲ ಕೆರ್ಕೊಂಡು ಪರ ಅಂತಂತ ಡೈಲಾಗ್ ಹೇಳಿ ಅದು ಭಾಳ ಹೈಲೈಟ್ ಆಗಿಬಿಟ್ಟಿತ್ತು. ಅದರಲ್ಲಿ ಹಾಡುಗಳು ಬಹಳ ಚೆನ್ನಾಗಿತ್ತು. ಇದರಲ್ಲಿ ಒಂದು ಹಾಡು ಸುಮಾರು ಮುಕ್ಕಾಲು ಭಾಗ ನಡೆದಿದೆ. ಅದು ಭಕ್ತಿರಸ ಪ್ರಧಾನವಾದಂಥ ಒಂದು ಹಾಡು, ಬಹಳ ಸೊಗಸಾಗಿ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ. ಇನ್ನೂ 4 ಹಾಡುಗಳಿದೆ ಅಂತ ಮೇಡಮ್ ಹೇಳಿದ್ರು. ಅದು ಬಹಳ ಚೆನ್ನಾಗಿ ಬರುತ್ತೆ ಅಂತ ನಾನು ಯಾಕೆ ಮಯೂರ ಲೆವೆಲ್ಗೆ ಹೋಲಿಸ್ತೀನಿ ಅಂತಂತಂದರೆ, ಅಲ್ಲಿ ಎಲ್ಲ ಪಾತ್ರಧಾರಿಗಳಿಗೂ ಒಳ್ಳೆಯ ಅವಕಾಶ ಇತ್ತು. ವಜ್ರಮುನಿ ಮಾಡಿದರು, ಶ್ರೀನಾಥ್ ಮಾಡಿದರು, ಸುಮಾರು ಜನ ಮಾಡಿದರು. ಇಲ್ಲೂ ಅದೇ ರೀತಿ ಪಾತ್ರಗಳಿಗೆ ಅಷ್ಟೇ ಈಕ್ವಲ್ ಆಗಿ ಅವರು ಸ್ಕೋಪ್ ಕೊಟ್ಟಿದ್ದಾರೆ. ನಿನ್ನೆ ಒಂದು ಕ್ಲೈಮ್ಯಾಕ್ಸ್ ದೃಶ್ಯ ಮಾಡುವಾಗ ಸುಮಾರು 2 ಪುಟದಷ್ಟು ಸಂಭಾಷಣೆ ಒಂದೇ ಟೇಕಲ್ಲಿ ಗಣೇಶ್ ಮಾಡಿದ್ರು. ಎಲ್ಲರೂ ಬರ್ರಂತ ಕ್ಲ್ಯಾಪ್ಸ್ ಹೊಡೆದ್ಬಿಟ್ರು. ನೀವು ಆ ಸೀನ್ ನೋಡಿದ್ರೆ ನಿಮಗೂ ಥ್ರಿಲ್ ಅನಿಸುತ್ತೆ. ಆಮೇಲೆ ಭಾಷಾಜ್ಞಾನ ಎಷ್ಟು ಚೆನ್ನಾಗಿದೆ ಅಂದರೆ ಗಣೇಶ್ಗೆ, ನಾನು ಹೀರೋಗಳಲ್ಲಿ ಪೈಕಿ ಬಹಳ ಇಷ್ಟಪಡುವಂಥ, ನಾನು ರೆಕಮೆಂಡ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಗಣೇಶನ ಬಗ್ಗೆ ಹೊಗಳ್ತಾ ಇಲ್ಲ. ನನಗೆ ಯಾವಾಗಲೂ ಭಾಷೆಯ ಬಗ್ಗೆ ಬಹಳ ಅದು ಚೇತನಿಗೂ ಗೊತ್ತು, ವಾಸವ್ರಿಗೂ ಎಲ್ರಿಗೂ ಗೊತ್ತು. ನಾನು ಖಂಡಿತವಾದಿ ಲೋಕ ವಿರೋಧಿ ಅನ್ನೋ ಥರ ಮಾತಾಡೋದು ನಾನು. ಸೊ ಹಾಗಾಗಿ
ಭಾಷೆಯ ಬಗ್ಗೆ ಆತನಿಗೆ ಎಷ್ಟು ಹಿಡಿತಾ ಇದೆ ಅಂತಂದರೆ, ಒಂದು ಅವನ ಬಾಯಲ್ಲಿ ಅಪಶಬ್ದನೇ ಬರೋದಿಲ್ಲ. ಅದು ಈ ಥರದ ಒಂದು ಪಾತ್ರಗಳಿಗೆ ನಿಮಗೆ ಹೆಚ್ಚು ಮಹತ್ವ. ರಾಜ್ಕುಮಾರ್ ಅವರು ಇವತ್ತಿಗೂ ಯಾಕೆ ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾರೆ ಅಂತಂದರೆ, ಅವರ ಬಾಯಲ್ಲಿ ಬರ್ತಿದ್ದ ಸಂಭಾಷಣೆ, ಅವರ ಬಾಯಲ್ಲಿ ಬರ್ತಿದ್ದ ಕನ್ನಡ. ಸೊ ಹಾಗಾಗಿ ಆ ಲೆವೆಲ್ಗೆ ಆತ ಭಾಷೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡೋದರಲ್ಲಿ ನಿಸ್ಸೀಮ ಅಂತ ನನ್ನ ಒಂದು ಅಭಿಪ್ರಾಯ. ನಮ್ಮ ನಿರ್ದೇಶಕರು ಡ್ಯಾನ್ಸ್ ಡೈರೆಕ್ಟರು ಅಂತ ಅವ್ರು ಹೇಳ್ಕೊಂಡ್ರು, ಆದರೆ ಇದರಲ್ಲಿ ಬಹಳ ವಿಶೇಷವಾಗಿ ಶಾಟ್ಗಳನ್ನೆಲ್ಲ ಡಿವೈಡ್ ಮಾಡಿ ಅವ್ರಿಗೆ ಬಲಗೈಯಾಗಿ ನಿಂತಿರೋರು ನಮ್ಮ ಕರಮ್ ಚಾವ್ಲಾ ಅಂತಂತಬಿಟ್ಟು ಬಾಂಬೆಯವರು ಕ್ಯಾಮ್ರಾಮ್ಯಾನ್. ಅವರು ಅಷ್ಟೇ ವೆರಿ ಗುಡ್ ಕ್ಯಾಮ್ರಾಮ್ಯಾನ್ ಅವರು. ಅವ್ರಿಗೆ ಒಂಥರ ಬಲಗೈ ಇದ್ದ ಹಾಗೆ ಇದ್ದಾರೆ ಅವರು. ಸೊ ಹಾಗಾಗಿ ಅಷ್ಟೇ ಇವರು ಮೇಡಮ್ ಅವರು ಇವ್ರದ್ದು ಕಂಪ್ನಿಯಿಂದ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು, ಆಗಲೇ ಹೇಳಿದ ಡೈರೆಕ್ಟ್ರು ದಿನಾಗಲೂ 800ರಿಂದ 1000 ಜನ ಅಂತಂತ ನಾನು ನೋಡ್ತಾ ಇದ್ದೀನಿ. 5ನೇ ತಾರೀಕಿಂದ ಅಲ್ಲಿ 32 ದಿವಸ ಆಯಿತು. ಈಗಲೂ ನೀವು ನೋಡಿದ್ರಲ್ಲ ಜೂನಿಯರ್ ಆರ್ಟಿಸ್ಟ್ಗಳು, ಈಗಲೂ ಒಂದು 500-600 ಜನ ಇದ್ದಾರೆ. ಪ್ರತಿದಿನ ಅಷ್ಟು ಜನಕ್ಕೂ ಅವರು ಸಾಕ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಈ ಸಿನಿಮಾಗೆ ಇನ್ನು ಎಷ್ಟು ಪ್ರೋತ್ಸಾಹ ಕೊಡಬೇಕು ಅಂತ ನೀವೇ ನಿರ್ಧಾರ ಮಾಡಿ. ಸಿನಿಮಾ ನೋಡಿದ್ಮೇಲೆ ನಿಮಗೆ ನಾನು ಈ ರೀತಿ ಹೇಳೋದು ಸುಳ್ಳಲ್ಲ ಅಂತ ನಿಮಗೆ ಅನಿಸುತ್ತೆ. ಸೊ ನೀವೆಲ್ಲ ಈ ಚಿತ್ರಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ನಿಮ್ಮ ಮುಖಾಂತರ ನಾನು ತಮ್ಮಲ್ಲಿ ಸವಿನಯದಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅವರು ಮೇಡಮ್ ಕೇಳಿದ್ರು, ರಾಜನಿಗೆ ಎಷ್ಟು ಜನ ಹೆಂಡ್ತೀರು ಅಂತಂತೇಳ್ಬಿಟ್ಟು. ರಾಜನಿಗೆ ಒಬ್ಬಳಲ್ಲ, ಇಬ್ಬರಲ್ಲ, 3 ಜನ ಅಲ್ಲ, 15 ಜನ ಇದ್ದೇ ಇರ್ತಾರೆ. ಹಾಗೆ ಇಲ್ಲಿ ಪಿನಾಕ ಅನ್ನೋನು ಅವನ ವಂಶದ ಹೆಸರು. ಸೊ ಆತನಿಗೆ ಇಬ್ಬರು ಹೆಣ್ತಿರು, 3 ಜನ ಹೆಣ್ತಿರು, 4 ಜನ ಹೆಣ್ತಿರು ಇದ್ದರೆ ಏನು ತೊಂದರೆ ಏನಿಲ್ಲ ಅಲ್ಲ. ನಾವು ಚರಿತ್ರೆ ಓದಿದ್ದೀವಿ, ಇತಿಹಾಸ ಗೊತ್ತು. ಸೊ ಹಾಗಾಗಿ ಒಬ್ಬನಿಗೆ 2, 3 ಹೀಗೆ ಸಾಮಾಜಿಕದಲ್ಲೇ ಇಬ್ಬಿಬ್ಬರು 3 ಜನ 4 ಜನ ಇಟ್ಕೊಳ್ಳೋ ಜನ ಇದ್ದಾರೆ. ಅಂಥದ್ರಲ್ಲಿ ರಾಜ ಆಗಿರೋನು 2 ಜನ 3 ಜನ 4 ಜನ 5-10 ಜನ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಸೊ ಹಾಗಾಗಿ 3 ಜನ 4 ಜನ ಯಾರು ಹೇಳಿದ್ರು? ಇಲ್ಲಿ ಇದ್ದಾರೆ ಅಂತಂತ ಹೇಳಿದ್ರು. 3 4 ಅಂದರೆ 3 4 7 ಆಗಿಬಿಡುತ್ತೆ. ಹಾಂ, ಸಾಂಗಲ್ಲಿ ಎಲ್ಲ ಜೂನಿಯರ್ ಆರ್ಟಿಸ್ಟ್ ಅವರೆಲ್ಲ ಹೀರೋಯಿನ್ಗಳೇ, ಒಳ್ಳೆ ಡ್ಯಾನ್ಸ್ ಮಾಡೋರೆಲ್ಲ ಹೀರೋಯಿನ್ಗಳೇ ಅಲ್ವಾ. ಸೊ ಹಾಗಾಗಿ ಪಾತ್ರ ಒಬ್ಬ ಗುರು ಅಷ್ಟೇ. ಅವರ ಯೋಗಕ್ಷೇಮ, ಅವರ ಹಿತೈಷಿಯಾಗಿರುವಂಥ ಒಬ್ಬ ಗುರು ಪಾತ್ರ.